ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಕಾವೇರಿ ಬಹಳಷ್ಟು ಖುಷಿಯಾಗಿ ಅಗಸ್ತ್ಯನ್ ಜೊತೆ ತನ್ನ ತಾಯಿ ಆಗ್ತಾ ಇರ್ತಕ್ಕಂಥ ಸಂಭ್ರಮವನ್ನ ಹಂಚ್ಕೊಳ್ತಾ ಇರ್ತಾಳೆ. ಕೆ.ಎಸ್. ನರಸಿಂಹಸ್ವಾಮಿಯವರ ಕವನವನ್ನ ಹೇಳೋದ್ರೊಂದಿಗೆ ಮತ್ತೆ ಅದನ್ನೇ ಪುನರಾವರ್ತನೆಯನ್ನ ಮಾಡ್ತಾಳೆ. ಮಡದಿ ಮಲ್ಲಿಗೆ ಇವಳು ಬಾಡಿಲ್ಲ ರಾಯರೇ ಅಂತ ಹೇಳಿ ಮತ್ತೊಮ್ಮೆ ಮುಂದುವರಿಸ್ತಾಳೆ. ಅಂದು ಮಂಗಳವಾರ ನವಿಲೂರ ಕೇರಿಯಲ್ಲಿ ಹೋಲಗದ ಸದ್ದು ತುಂಬಿತ್ತು, ಬಳೆಯ ತುಡಿಸಿದರಂದು ಅಮ್ಮನಿಗೆ ತೌರಿನಲ್ಲಿ ಹಂಗಳದ ತುಂಬ ಜನವಿತ್ತು ಅಂತ ಹೇಳಿದ್ರು ಕೂಡ ಅವನಿಗೆ ಸ್ವಲ್ಪನೂ ಕೂಡ ಅರ್ಥ ಆಗೋದಿಲ್ಲ. ಅನಂತರ ಬಿಡಿಸಿ ಹೇಳ್ತಾಳೆ ತಾಯಿ ಆಗ್ತಾ ಇರ್ತಕ್ಕಂಥ ವಿಚಾರವನ್ನ. ಅಂದ್ರೆ ಹೇಳೋದ್ರ ಜೊತೆಗೆ ನನ್ನ ಅಪ್ಪನೇ ಮರಳಿ ಬರ್ತಾ ಇದಾರೆ ಅಂತ ಯಾವಾಗ ಹೇಳ್ತಾಳೋ, ಹೇಳ್ತಿದ್ದಾಗೆ ನಿಮ್ಗೆ ಸಿಟ್ಟನ್ನು ತಡೆಯಕ್ಕಾಗೋದಿಲ್ಲ. ಕತ್ತನ್ನ ಹಿಡಿದು ಪ್ರಪಾತಕ್ಕೆ ತಳ್ಳಿಬಿಡ್ತಾನೆ. ಆಳವಾದ ಪ್ರಪಾತಕ್ಕೆ ಬಿದ್ದು ಬಿಡ್ತಾಳೆ. ಆ ತಳ್ಳಿ ಇತ್ತ ಬರ್ತಾನೆ. ಬಂದ್ರೆ ಅವ್ನಿಗೆ ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನ ಆಗದೆ ಪದೇ ಪದೇ ಕಾವೇರಿಯ ನೆನಪೆ ಕಾಡ್ತಾ ಬರ್ತದೆ. ಮತ್ತೆ ಕಾವೇರಿ ಅಗಸ್ತ್ಯ ಸರ್ ಅಂತ ಕೂಗುದಂತಾಗ್ತದೆ. ಸರಿ ಇತ್ತ ಮನೆಗೆ ಬರ್ತಾನೆ. ಹತ್ತ ನಾಣಿ ಮತ್ತೆ ನೇತ್ರ ಬಹಳಷ್ಟು ಸಂಭ್ರಮದಿಂದ ಇವನನ್ನ ಮಗನನ್ನ ಬಹಳಷ್ಟು ಆಲಂಗಿಸ್ಕೊಂಡು ಕಾಂತುವನ್ನ ಆರತಿಯನ್ನ ಎತ್ತೋದ್ರೊಂದಿಗೆ ಬರಮಾಡ್ಕೊಳ್ತಾರೆ. ಎಂತ ಸಾಧನೆ ಮಾಡಿದೀಯ ಮಗ ಅಂತ ಹೇಳಿ. ಆದ್ರೆ ಈ ಕಡೆ ಮನೆಯಲ್ಲಿ ಅಗಸ್ತ್ಯ ಬಂದು ನೋಡಿ ಕಾವೇರಿ ಇಲ್ಲಿ ಮನೆಯಲ್ಲಿ ಬಂದಿದ್ದಾಳೆ ಏನಂತ, ಬಂದಿದ್ದಾಳ ಕಾವೇರಿ ಅಂತ, ಇಲ್ವಲ್ಲ ಅಂತ ಅಂತಾರೆ ಎಲ್ರಿಗೆ. ಮನೆಗ್ ಬಂದಿದ್ದಾಳೆ ಅಂತ ಬಂದ್ರೆ ಇಲ್ಲೂ ಕೂಡ ಬಂದಿಲ್ಲ, ಹೇಳ್ದೆ ಎಲ್ಲೋದ್ಲ ಏನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಅಗಸ್ತ್ಯ. ಅದಕ್ಕೆ ಎಲ್ರು ಕೂಡ ಶಶಿ ಮತ್ತೆ ಪಮ್ಮಿಲ್ ಆಗ್ ಮಾಡಕ್ ಸಾಧ್ಯನೇ ಇಲ್ವಲ್ಲ ಅಂತ ಹೇಳಿ ಅನ್ಕೊಳ್ತಾರೆ. ಅದು ಫೋನಿಗೆ ಪ್ರಯತ್ನ ಪಡು ಅಂತ ಹೇಳಿ ಪಮ್ಮಿ ಅಂತಾರೆ. ಸರಿ ಫೋನ್ ಮಾಡ್ತಾನೆ, ಮಾಡ್ದಂಗ್ ನಟನೆ ಮಾಡ್ತಾನೆ. ಸ್ವಿಚ್ ಆಫ್ ಅಂತ ಬರ್ತದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಅಂತಾರೆ. ಅದಕ್ಕೆ ಶಶಿ ಇದ್ದವರು ಪ್ರೈಸ್ ಗೆದ್ದಿದ್ದಾಳಲ್ಲ, ಹಾಗಾಗಿ ಇದೇನು ಹೊಸದ, ನಮ್ಗೆಲ್ಲ ಆಶ್ಚರ್ಯ ಕೊಡ್ಬೇಕು ಅಂತ ಹೇಳಿ ಆ ಸಂತೋಷನ ಹಂಚ್ಕೊಳಕ್ಕೋಸ್ಕರ ಅಮ್ಮಿನಿಂದ ಸ್ವೀಟ್ ಅನ್ನ ತರಕ್ ಹೋಗಿದ್ದಾಳೇನೋ ಬಿಡಿ ಅಂತ ಹೇಳ್ತಾರೆ. ಅದು ಕೂಡ ಸಮಾಧಾನ ಆಗೋದಿಲ್ಲ. ಈಗ ಮಾಡಲ್ವಲ್ಲ ಅಂತ ಹೇಳಿ ಎಲ್ರು ಕೂಡ ಒಬ್ರಿಗೊಬ್ರು ಅನುಮಾನ ಪಟ್ಕೊಳ್ತಾ ಇರ್ತಾರೆ. ಅನಂತರ ಅಗಸ್ತ್ಯ ಇತ್ತ ನಿನಗೆ ಸ್ವಲ್ಪ ಏನಾದ್ರೂ ಬೈಯೋದಿಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಹೇಳಿ ಬೈತಾನೆ ಶಶಿ ಅವಳ ನಂಬಿಕಾಳನ್ನ. ಎಲ್ಲೂ ಹೋಗಿರಕ್ ಸಾಧ್ಯ ಇಲ್ಲ, ಬಂದೇ ಬರ್ತಾಳೆ, ನಿನ್ ಫೋನಿಗೆ ಪ್ರಯತ್ನ ಪಡ್ತಾ ಇರು, ಬಂದೇ ಬರ್ತಾಳೆ ಅಂತ ಹೇಳಿ ಅನ್ಕೊಳ್ತಾರೆ. ಇತ್ತ ಅಗಸ್ತ್ಯ ಅವನೊಳಗೆ ರಾಕ್ಷಸತನ ಇರ್ತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಟನೆ ಮಾಡ್ತಾ ಇದ್ದಾನೆ ಅನ್ನೋ ವಿಚಾರ ಗೊತ್ತಿರೋದೇ ಇಲ್ಲ. ರೂಮಿಗೆ ಬಂದು ಕೂತಿರ್ತಾನೆ. ಕೂತಾಗ ಕಾವೇರಿ ಈ ಕಡೆ ತಳ್ಳಿರ್ತಕ್ಕಂಥದ್ದು ಬಿದ್ದಿರೋದು ಅದೆಲ್ಲ ಕೂಡ ಅಗಸ್ತ್ಯನಿಗೆ ಕಣ್ಣಿಗೆ ಪದೇ ಪದೇ ಕಾಡ್ತಾ ಇರ್ತದೆ. ಕಣ್ಣಿಗೆ ಕಡ್ತಂದೆ ಬರ್ತದೆ. ಅಗತ್ಯ ಸಾರ್ ಅಂತ ಹೇಳಿ ಜೋರ ಕಿರ್ಚದಂಥದ್ದು ಕೇಳಿ ಬರ್ತದೆ. ಅವನಿಗೆ ಹುಚ್ಚನಂತೆ ಅಳೋಕ್ ಶುರು ಮಾಡ್ತಾನೆ. ಶುರು ಮಾಡ್ತಿದ್ದಾಗನೇ ಜೊತೆಗೆ ಫೋಟೋ ನೋಡ್ತಾನೆ. ಫೋಟೋ ನೋಡ್ಬಿಟ್ಟು ಹಿಡ್ಕೊಂಡು ನೋಡ್ತಾ ಕೂತಿರ್ತಾನೆ. ಈ ಕಡೆ ಕಾವೇರಿಯನ್ನ ತಳ್ಳಿರೋದಾಗಿರ್ಬೋದು, ಪ್ರೀತಿಯಿಂದ ಕಳೆದಂತ ಕ್ಷಣಗಳೆಲ್ಲವೂ ಕೂಡ ನಾಟಕನೇ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಎದುರಿಗೆ ಅಗಸ್ತ್ಯ ಸರ್ ಅಂತ ಬಂದೆದ್ರಿಗೆ ನಿಂತ್ಕೊಳ್ತಾಳೆ. ಅರೆ ಕಾವೇರಿನಾ ಅಂತೇಳಿ ಆಶ್ಚರ್ಯವಾಗಿ ಕಣ್ಣು ಹೊಸಿಕೊಂಡು ನೋಡ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ, ಕಾವೇರಿಯಿಂದ ನಿಜಾಂಶ ಗೊತ್ತಾಗ್ತದ, ತನಗೆ ಎಂತಹ ಅನ್ಯಾಯನ ಮಾಡ್ದ ಅಗಸ್ತ್ಯ ಅನ್ನುವಂತಹ ವಿಚಾರವನ್ನ ಎಲ್ರೂ ಮುಂದೆ ಬಯಲಿಗಿಳಿತಾಳ ಅವನ ರಾಕ್ಷಸತನವನ್ನ ಅನ್ನೋದನ್ನ ಕಾದು ನೋಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ.